ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿತ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಶ್ರೀನಿವಾಸಪುರ ಈ ದಿನ ಚುನಾವಣೆ ಅವಿರೋಧವಾಗಿ ನೂತನ ಅಧ್ಯಕ್ಷರು ವೆಂಕಟರೆಡ್ಡಿ ವಿ ಹಾಗೂ ಉಪಾಧ್ಯಕ್ಷರು ಬಿ ಗುರಪ್ಪ ಚುನಾವಣೆ ರಿಟರ್ನಿಂಗ್ ಅಧಿಕಾರಿಗಳು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ನಿರ್ದೇಶಕರು ಟಿಜಿ ನಾರಾಯಣಸ್ವಾಮಿ, ರಾಮಚಂದ್ರಪ್ಪ, ಟಿಕೆಎನ್ ಶಂಕರಪ್ಪ, ರಿಯಾಜ್ ಪಾಷಾ, ವಿ ವೆಂಕಟರೆಡ್ಡಿ, ಟಿಎಸ್ ವೆಂಕಟರೆಡ್ಡಿ, ಬಿ ಗುರಪ್ಪ, ಕೆವಿ ನರಸಿಂಹಪ್ಪ, ಟಿಎನ್ ಕೃಷ್ಣಾರೆಡ್ಡಿ, ಕೆಟಿ ಲಕ್ಷ್ಮೀದೇವಿ, ಕೆಎಸ್ ಭಾರತಿ ಎಲ್ಲರೂ ಉಪಸ್ಥಿತರಿದ್ದು ಗೌರವಾನ್ವಿತ ಗಣ್ಯರು ಹಾಗೂ ಸಕ್ರಿಯ ರಾಜಕಾರಣಿ, ಜನರ ಪರ ಅಭಿವೃದ್ಧಿ ನಾಯಕ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ ಅಶೋಕ್ ಮತ್ತು ತಾಲೂಕು ರೈತ ಸಂಘ ಅಧ್ಯಕ್ಷರು, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು, ಡೈರಿ ಅಧ್ಯಕ್ಷರು ಬಿ ಸೀತಾರಾಮ್ ರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ರೆಡ್ಡಿ, ಹಿರಿಯ ರಾಜಕಾರಣಿ, ಸಮಾಜ ಸೇವಕರು ಕೋಡಿಪಲ್ಲಿ ಸುಬ್ಬಾರೆಡ್ಡಿ, ರೈತ ಮುಖಂಡ ಎದುರೂರು ಸುರೇಶ್ ಅವರು, ತಾಲೂಕು ಯೋಜನೆಗಳ ಅಧ್ಯಕ್ಷರು ಮನೋಹರ್, ಬಿ ವೆಂಕಟರೆಡ್ಡಿ, ದ್ವಾರಸಂದ್ರ, ಮುನಿ ವೆಂಕಟಪ್ಪ, ನಾರಾಯಣಸ್ವಾಮಿ, ನಂಬಿಹಳ್ಳಿ ಶ್ರೀರಾಮರೆಡ್ಡಿ, ಬಿಎಲ್ ಪ್ರಕಾಶ್, ಯೋಗೇಶ್ ಗೌಡ, ವಕೀಲರು, ಶಾಗತ್ತೂರು ಸುಧಾಕರ್, ಕಚೇರಿ ಸಿಬ್ಬಂದಿ ವೀರಭದ್ರಯ್ಯ ಹಾಗೂ ಕಾರ್ಯದರ್ಶಿ ನಾಗರಾಜ್, ಸಹಾಯಕರು ಪ್ರತಾಪ್, ಆಲ್ವಾಟ ರವಿ ಮತ್ತು ತಾಲೂಕು ಸಮಸ್ತ ಜನತೆ ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು. ಈ ಸಮಯದಲ್ಲಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಎಲ್ಲರೂ ಶುಭ ಕೋರಿದ್ರು. ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ನೂತನ ಅಧ್ಯಕ್ಷರು ವೆಂಕಟರೆಡ್ಡಿ ವಿ ಮತ್ತು ದಿಂಬಾಲ ಅಶೋಕ್ ರವರು ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದ್ರು. ಎಲ್ಲ ವ್ಯವಸ್ಥೆ ಮಾಡಿಕೊಡಿ ನಾನು ಇರ್ತೇನೆ. ನೀವು ಆಕ್ಟಿವ್ ಆಗಿ ಕೆಲಸ ಮಾಡಬೇಕು, ಸುಮ್ಮನೆ ಗೆದ್ದು ಕೂತ್ಕೊಂಡಿರ್ತಕ್ಕಂಥಲ್ಲ. ಇದು ಇಡೀ ತಾಲೂಕಿನ ರೈತರಿಗೆ ಒಂದು ಸಬ್ಸಿಡಿ ದರದಲ್ಲಿ ಕೊಡ್ತಕ್ಕಂಥ ಗೊಬ್ಬರಗಳು ಹಾಕ್ಬೋದು, ಫೆಸ್ಟಿವ್ ಔಷಧಿಗಳು, ಬೇರೆ ಡ್ರಿಪ್ ಇರಿಗೇಷನ್ಸು, ಮಿನರಲ್ ಪೇಪರ್ಸ್ ಇವೆಲ್ಲ ಮಾಡಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ನಿರ್ದೇಶಕರಿಗೂ ಸಹ ನಮ್ಮೆಲ್ಲರದ್ದು ಮನವಿ ಏನಂತಂದ್ರೆ, ಅವಿರೋಧವಾಗಿ ಆಯ್ಕೆಯಾಗಿ ನಾವು ರಮೇಶ್ ಕುಮಾರ್ ಅವರ ಹೆಸರು ಉಳಿಸಬೇಕು ಅಂತಂದ್ರೆ, ಇದು ಒಳ್ಳೆ ಸಂಸ್ಥೆ, ನೀವು ಕೆಲಸ ಮಾಡೋದಕ್ಕೆ ಸರ್ಕಾರ ಇರೋದ್ರಿಂದ ಅವ್ರ ಸಹಾಯ ಪಡೆದು ನೀವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿಕೊಂಡು, ಈ ಸ್ಟಾಫ್ ಅಷ್ಟೇ, ಇವಾಗ ಎಲ್ಲ ನೀವೇ ಇರೋದ್ರಿಂದ ಅವರನ್ನು ಸಹ ಕಂಟ್ರೋಲ್ ತಗೋಬೇಕು. ಸ್ಟಾಫ್ ಅನ್ನೆಲ್ಲ ಈ ಸಂಸ್ಥೆಯಿಂದ ರೈತರಿಗೆ ಅನುಕೂಲ ಆಗಬೇಕು. ಅನುಕೂಲ ಆಗಿದ್ದಕ್ಕೂ ನೀವು ನಿರ್ದೇಶಕರ ಕೆಲಸ, ಅಧ್ಯಕ್ಷ ಉಪಾಧ್ಯಕ್ಷ ಕೆಲಸ ಮಾಡಿದ್ದಕ್ಕೂ ನಿಮಗೂ ಒಳ್ಳೆಯ ಹೆಸರು ಬರಬೇಕು. ನಮ್ಮನ್ನೆಲ್ಲ ನಂಬಿ ಇಷ್ಟೆಲ್ಲ ಚುನಾವಣೆ ವ್ಯವಸ್ಥೆಗಳೆಲ್ಲ ಕೂಡ ಬೆಂಬಲ ಕೊಟ್ಟು ಹಿಂದೆ ಇದು ನಡೆಸಿದ ರಮೇಶ್ ಕುಮಾರ್ ಅವರು ಸಹ ಒಳ್ಳೆ ಹೆಸರು ತರಬೇಕು ಅಂತಂದ್ರೆ ಒಳ್ಳೆ ಕೆಲಸ ನೀವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಅಧ್ಯಕ್ಷರು ಉಪಾಧ್ಯಕ್ಷರು 4 ಮಾತು ಮುಗಿಸ್ತೇನೆ. ಸರ್, ನೂತನವಾಗಿ ಹೇಳ್ತೀರಾ? ನೂತನವಾಗಿ ಅಧ್ಯಕ್ಷರಾಗಿ ಸಂಘನ ಯಾವ ರೀತಿ ಮುನ್ನಡೆಸ್ಕೊಂಡು ಸರ್? ಒಂದು ನಿಮಿಷ ಸರ್, ಈಗ ನೂತನವಾಗಿ ಅಧ್ಯಕ್ಷರಾಗಿ ಎಲ್ಲ ನಿರ್ದೇಶಕರಾಗಿದ್ದಾರಲ್ಲ, ಮಾಜಿ ಸ್ಪೀಕರ್ ಒಂದು ನೇತೃತ್ವದಲ್ಲಿ ಮುಂಬರುವ ದಿನಗಳಲ್ಲಿ ಸರ್ಕಾರ ಸವಲತ್ತು ಆಗೋದು ಯಾವುದೇ ಈ ಸಮಸ್ತ ಜನತೆ ಎಲ್ರಿಗೂ, ರೈತಾಪಿ ಜನರಿಗೆ ಯಾವ ರೀತಿ ತಮ್ಮ ಒಂದು ವ್ಯವಸಾಯ ಉತ್ಪನ್ನ ಇದರಿಂದ ಸಹಕಾರ ನೀಡಿ ಎಲ್ಲಾ ರೀತಿಯಲ್ಲೂ ರೈತರಿಗೆ ಸಹಾಯ ಮಾಡ್ಬೋದು. ಉದಾಹರಣೆಗೆ ನಾವಾಗಲೇ ಹೇಳಿದಂಗೆ ರಸಗೊಬ್ಬರಗಳು, ಔಷಧಿಗಳು, ಈ ಮಲ್ಚಿಂಗ್ ಪೇಪರು, ಡ್ರಿಪ್ ಇರಿಗೇಷನ್ಸು, ಇನ್ನೂ ಬೇಕಾದಷ್ಟು ರೈತರಿಗೆ ಏನ್ ಬೇಕು ಎಲ್ಲ ಕೊಡೋಕ್ಕೆ ಸಂಸ್ಥೆಯಿಂದ ಅವಕಾಶ ಇದೆ. ಅವ್ರು ಏನು ಹೇಳಿದ್ರು ಅಂದ್ರೆ, ಸರ್ಕಾರದ ವತಿಯಿಂದ ನಾನು ಏನೇ ಬೇಕು ಸೌಲಭ್ಯ ನಿಮಗೆ ಕಲ್ಪಿಸ್ಕೊಡ್ತೇನೆ, ನೀವೆಲ್ಲ ಬನ್ನಿ ಅಂತ. ಇವೆಲ್ಲ ಸೌಲಭ್ಯಗಳು ನಾವು ರೈತರಿಗೆ ಕೊಡೋಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ತೇವೆ. ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇದ್ದು, ಮೊನ್ನೆ ತಾನೇ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಚುನಾವಣೆಯಲ್ಲಿ ಒಂದೇ ಕಡೆಯಿಂದ ರಮೇಶ್ ಕುಮಾರ್ ಅವರ ಫಾಲೋವರ್ಸ್ ಎಲ್ಲ ಚುನಾಯಿತರಾಗಿದ್ದರು. ಇವತ್ತು ಅದರ ಸಲುವಾಗಿ ಇವತ್ತು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷರು ಅಧ್ಯಕ್ಷರಾಗಿ ಆಲ್ವಾಟ್ ವೆಂಕಟರೆಡ್ಡಿ ಅವರು, ಉಪಾಧ್ಯಕ್ಷರಾಗಿ ಶಿವಪುರ ಗುರಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಈ ದಿನ ರಮೇಶ್ ಕುಮಾರ್ ಹತ್ರ ನಾವೆಲ್ಲ ಸೇರಿ ಹೋಗಿ ಕಾರ್ಯಕರ್ತರು, ನಾಯಕರು ಇರ್ತಕ್ಕಂಥ ಎಲ್ಲ ನಿರ್ದೇಶಕರು ಹೋಗಿ ಅವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ಅವ್ರು ಹೇಳಿದಂಗೆ ಅವ್ರ ಮಾರ್ಗದರ್ಶನದಂತೆ ಎಲ್ಲವನ್ನು ನಾವು ಅವರು ಆಯ್ಕೆ ಮಾಡ್ಕೊಂಡು ಬಂದಿದ್ದೇವೆ. ಅವರು ಎಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದು ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದರೆ ಸಂಪೂರ್ಣವಾಗಿ ರೈತರಿಗೆ ಸೇರಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಯಾವುದೇ ಭೇದ ಭಾವ ನೋಡದೆ, ಪಕ್ಷಪಾತವಿರದೆ ನೀವು ಆಡಳಿತ ನಡೆಸ್ಕೊಂಡು ಹೋಗ್ಬೇಕಾಗಿದೆ. ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ ಇರೋದ್ರಿಂದ ಏನು ನಿಮಗೆ ವ್ಯವಸ್ಥೆ ಬೇಕೋ, ಸರ್ಕಾರದಿಂದ ಸಹಾಯಗಳು ಬೇಕೋ ನಾನು ಮಾಡಿಸ್ಕೊಡ್ತೇನೆ. ಫೆಡರೇಷನ್ ಆಗ್ಬೋದು, ಸೊಸೈಟಿಯಿಂದ ಆಗ್ಬೋದು. ರೆಡ್ಡಿ ಆಲ್ವಾಟ್ ಅಂತ ರಮೇಶ್ ಕುಮಾರ್ ಬೆಂಬಲಿಗರು ಎಲ್ಲರೂ ಸೇರಿ ನಮ್ಮನ್ನ ಇಲ್ಲಿ ಡೈರೆಕ್ಟ್ ಮಾಡ್ಯವ್ರೆ, ಅಧ್ಯಕ್ಷನ್ ಮಾಡವ್ರೆ. ಅದಕ್ಕೆ ಆ ಪ್ರಕಾರವಾಗಿ ನಾವು ಏನು ಹೇಳಿದ್ರು ನಾವು ರೆಡಿ ಆಗಿದ್ದೀವಿ ಮಾಡೋಕ್ಕೆ, ರೈತರಿಗೆ ಸಹಾಯ ಮಾಡಕ್ಕೆ ರೆಡಿ ಇದ್ದೀವಿ, ಪಕ್ಷಾತೀತವಾಗಿ ಮಾಡ್ತೀವಿ. ತಾಲೂಕು
ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಶ್ರೀನಿವಾಸಪುರ ತಾಲೂಕು ಶ್ರೀನಿವಾಸಪುರ ದಿನಾಂಕ 12/2/2026. ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಶ್ರೀನಿವಾಸಪುರ ತಾಲೂಕು ಇದರ ಆಡಳಿತ ಮಂಡಳಿ ಮತ್ತು ಪದಾಧಿಕಾರಿಗಳು ಚುನಾವಣೆ ನಡೆಸಲು ಮಾನ್ಯ ಸಹಕಾರ ಸಂಘಗಳ ಆಯುಕ್ತರು ಇವರ ಆದೇಶ ಸಂಖ್ಯೆ ಸಾಚೂಪ್ರಾ ಬೆಂಗಳೂರು ಪ್ರಾಥಮಿಕ ಆಚುಮುಚ್ಚೆ 2025-26 ದಿನಾಂಕ 26/12/2025 ಆದ ನಾನು ಶ್ರೀ ಮುಷ್ತಾಕ್ ಅಹಮದ್ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಕ ಮಾಡಿರುತ್ತಾರೆ. ಅದರಂತೆ ದಿನಾಂಕ 1/2/2022 ಭಾನುವಾರ 11 ಜನ ನಿರ್ದೇಶಕರು ಆಯ್ಕೆ ಆಗಿರುತ್ತಾರೆ. ಈ ದಿನಾಂಕ 12/2/2026 ಗುರುವಾರ ಸಂಘದ ಪದಾಧಿಕಾರಿಗಳ ಚುನಾವಣೆಗೆ ರಿಟರ್ನಿಂಗ್ ಅಧಿಕಾರಿಯಾಗಿ ಅಧ್ಯಕ್ಷತೆಯಲ್ಲಿ ಸಂಘದ ಕಚೇರಿಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ನಡೆಸಲಾದ ಆಡಳಿತ ಮಂಡಳಿ ಸಭೆಯ ನಡವಳಿಕೆಗಳು. ಹಾಜರಾತಿ ಗೈರು ಹಾಜರಾತಿ ವಿಷಯ ತೀರ್ಮಾನ. ಸಂಘದ ಪದಾಧಿಕಾರಿಗಳ ಚುನಾವಣೆ ನಾಮಪತ್ರಗಳು ಸಲ್ಲಿಸಿರುವುದು ಹಾಗೂ ಪರಿಶೀಲನೆ ಮಾಡುವ ಬಗ್ಗೆ. ಪದಾಧಿಕಾರಿಗಳ ಚುನಾವಣೆ ನಿಗದಿತ ಸಮಯದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವಿ ವೆಂಕಟರೆಡ್ಡಿ ಅವರು ನಾಮಪತ್ರ ಸಲ್ಲಿಸಿರುತ್ತಾರೆ. ಪರಿಶೀಲಿಸಲಾಗಿ ಸೂಚಕರಾಗಿ ಶ್ರೀಮತಿ ಭಾರತಿ ಕೆಎಸ್ ಹಾಗೂ ಅನುಮೋದಕರಾಗಿ ಶ್ರೀ ರಾಮಚಂದ್ರಪ್ಪ ಟಿ ರವರು ಸಹಿ ಮಾಡಿರುತ್ತಾರೆ. ಸದರಿ ನಾಮಪತ್ರಕರಣ ಕ್ರಮಬದ್ಧವಾಗಿರುತ್ತದೆ. ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿತ ಸಮಯದಲ್ಲಿ ಶ್ರೀ ಬಿ ಗುರ್ರಪ್ಪ ರವರು ನಾಮಕರಣ ಸಲ್ಲಿಸಿರುತ್ತಾರೆ. ಪರಿಶೀಲಿಸಲಾಗಿ ಶ್ರೀ ಕೆ ವಿ ನರಸಿಂಹಪ್ಪ ಸೂಚಕರಾಗಿ ಹಾಗೂ ಅನುಮೋದಕರಾಗಿ ಶ್ರೀ ಟಿ ಎನ್ ಕೃಷ್ಣಾರೆಡ್ಡಿ ರವರು ಅನುಮೋದಕರಾಗಿ ಸಹಿ ಮಾಡಿರುತ್ತಾರೆ. ನಾಮಪತ್ರ ಕ್ರಮಬದ್ಧವಾಗಿರುತ್ತದೆ. ಸಂಘದ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಬಗ್ಗೆ. ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿರುವುದಾಗಿ ಏಕೈಕ ಅಭ್ಯರ್ಥಿ ಶ್ರೀ ವಿ ವೆಂಕಟರೆಡ್ಡಿರವರು ಕೋಂ ವೆಂಕಟಪ್ಪ ಆಲವಾಟಿ ಗ್ರಾಮ ಇವರು ಸಂಘದ ಅಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ. ಕ್ಲಾಪ್ ಮಾಡ್ರಿ, ಕ್ಲಬ್ಸ್ ಕೊಡೋರು. ಆಮೇಲೆ ಸಂಘದ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವ ಬಗ್ಗೆ. ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿರುವುದರಿಂದ ಏಕೈಕ ಅಭ್ಯರ್ಥಿ ಶ್ರೀ ಬಿ ಗುರ್ರಪ್ಪ ಬಿನ್ ವೆಂಕಟಪ್ಪ ಗ್ರಾಮ ಶಿವಪುರ ಇವರು ಸಂಘದ ಉಪಾಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಗೆ గ్రూప్ బాగా పడిందప్ప గ్రూప్ లెగుతా ఉండలేదు నా దగ్గరికి చేరినాము ఇప్పుడు ఆటికి